ಹೇ ಗಾಯ್ಸ್, ವೆಲ್ಕಮ್ ಟು ದ ಚಾನೆಲ್ ದನಿ ವ್ಲಾಗ್ಸ್. ಈ ವಿಡಿಯೋದಲ್ಲಿ ನಾನು ಒಂದು ಪ್ರೋಟೀನ್ ರಿಚ್ ಆಗಿ ಟೇಸ್ಟಿ ಆಗಿರುವಂಥ ಆಂಧ್ರ ಸ್ಟೈಲ್ ಪಪ್ಪು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಟ್ರಸ್ಟ್ ಮೀ ಗಾಯ್ಸ್, ಸೇಮ್ ಈ ನಂದನ ಪ್ಯಾಲೇಸ್ ಹಾಗೆ ಆಂಧ್ರ ಸ್ಪೈಸಲ್ಲಿ ಸಿಗೋವಂಥ ಸೇಮ್ ಟೇಸ್ಟ್ ಇರುತ್ತೆ. ಇದೊಂದು ಸೊಪ್ಪು ಬೇಕು ನಿಮಗೆ. ಆ ಸೊಪ್ಪು ಯಾವುದು ಅಂತ ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ಇದರಲ್ಲಿ ನಾನು 3 ಥರ ಬೇಳೆ ತಗೊಂಡಿದ್ದೀನಿ. ತೊಗರಿ ಬೇಳೆ, ಕಡಲೆಬೇಳೆ ಹಾಗೆ ಮೈಸೂರು ಬೇಳೆ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಸಾಲ್ಟ್ ಮತ್ತು ಅರಿಶಿನ ಹಾಕಿ ಕುದಿಯೋಕ್ಕೆ ಇಡಬೇಕು ಕುಕ್ಕರಲ್ಲಿ. ನೆಕ್ಸ್ಟು ಈ ಸೊಪ್ಪನ್ನು ನಾನು ಹೇಳಿದ್ದು, ಇದು ಗೊಂಗುರ ಸೊಪ್ಪು. ನಿಮಗೆ ಆನ್ಲೈನಲ್ಲೂ ಕೂಡ ಎಲ್ಲ ಕಡೆ ಸಿಗುತ್ತೆ, ಹಾಗೆ ಸೊಪ್ಪು ಅಂಗಡಿಲೂ ಕೂಡ ಗೊಂಗುರ ಸೊಪ್ಪು ಅಂತ ಸಿಗುತ್ತೆ. ಸೇಮ್ ನಿಮಗೆ ಹುಳಿ ಹುಳಿ ಟೇಸ್ಟ್ ಇರುತ್ತೆ, ಹುಳಿ ಸೊಪ್ಪು ಥರ ಇರುತ್ತೆ. ಈ ಸೊಪ್ಪಲ್ಲಿ ನೀವು ಈ ಥರ ದಾಲ್ನ ಮಾಡ್ತು ಅಂತಂದರೆ ಸೇಮ್ ಆಂಧ್ರ ಸ್ಟೈಲ್ ಪಪ್ಪು ಥರನೇ ಇರುತ್ತೆ ಗೈಸ್. ಸೊಪ್ಪನ್ನ ಕ್ಲೀನಾಗಿ ಕಡ್ಡಿ ಎಲ್ಲ ಹಾಕ್ಬಾರ್ದು, ಜಸ್ಟ್ ಎಲೆ ಮಾತ್ರ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಣಲಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ತುಪ್ಪ, ಎಣ್ಣೆ, ಸಾಸಿವೆ ಹಾಕಿ ಜೀರಿಗೆ ಅದು ಚೆನ್ನಾಗಿ ಕುದ್ದಾದ್ಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕಬೇಕು. ಜಾಸ್ತಿ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ. ಆ್ಯಂಡ್ ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆ ಕೊಟ್ಕೋಬೇಕು. ಒಗ್ಗರಣೆ ಎಲ್ಲ ಕೊಟ್ಟಾದಮೇಲೆ ಈರುಳ್ಳಿನ ನಾನಿಲ್ಲಿ 2 ದಪ್ಪ ಈರುಳ್ಳಿನ ತೊಗೊಂಡಿದ್ದೀನಿ. ಸಣ್ಣದಾಗಿ ಸ್ಲೈಸ್ ಮಾಡಿ ಹಾಕ್ಕೊಳ್ಬೇಕು. ಪಪ್ಪು ಅಲ್ವಾ, ಸೊ ಈರುಳ್ಳಿ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ಜಾಸ್ತಿ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿ ಹಾಕಿ ಈರುಳ್ಳಿನ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕನೂ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಜಸ್ಟ್ ಒಂದು ದಪ್ಪ ಟೊಮೊಟೊ ಮಾತ್ರ ತೊಗೊಂಡಿದ್ದೀನಿ. ಜಾಸ್ತಿ ಟೊಮೆಟೊ ಹಾಕಬೇಡಿ, ಯಾಕಂದರೆ ಸೊಪ್ಪೆ ತುಂಬ ಹುಳಿ ಹುಳಿ ಇರುತ್ತೆ. ಇನ್ನು ಟೊಮೆಟೊನೂ ಹುಳಿ ಆದರೆ ತುಂಬ ಜಾಸ್ತಿ ಹುಳಿ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಒಂದು ಟೊಮೆಟೊನ ಹಾಕಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೋಬೇಕು. ಕುಕ್ಕರ್ ಬೇಳೆ ಬೇಯುವಾಗಲೂ ನಾವು ಉಪ್ಪು ಹಾಕ್ಕೊಂಡಿರ್ತೀವಿ. ಸೊ ಅದನ್ನು ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಸೊಪ್ಪನ್ನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಸೊಪ್ಪು ನಿಮಗೆ ಸ್ಟಾರ್ಟಿಂಗ್ ಅಂಟು ಅಂತ ಅನಿಸುತ್ತೆ. ಸೊ ಬಟ್ ಅದು ಪರವಾಗಿಲ್ಲ, ಯಾಕಂದರೆ ಈ ಸೊಪ್ಪು ಬರೋದೇ ಆ ಥರ, ಏನು ಮಾಡೋಕ್ಕಾಗಲ್ಲ. ಬೆಂಡೆಕಾಯಿ ಎಲ್ಲ ಹುರಿಬೇಕಾದ್ರೆ ನಿಮಗೆ ಅಂಟು ಬರುತ್ತಲ್ವ, ಆ ಥರ ಇರುತ್ತೆ. ಸೊ ಅದನ್ನು ಚೆನ್ನಾಗಿ ಹುರಿದು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಖಾರದ ಪುಡಿ, ಅರಿಶಿನ ಪುಡಿ ಎಲ್ಲ ಹಾಕಿ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸೊಪ್ಪೆಲ್ಲ ಫ್ರೈ ಆಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆದಮೇಲೆ ನಾವು ಕುಕ್ಕರಲ್ಲಿ ಏನು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಆ ಬೇಳೆ ಹಾಕಿ ಅದಕ್ಕೆ ನೀರನ್ನ ಅಡ್ಜಸ್ಟ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ತೆಳ್ಳಗೆ ಬೇಕು ಅಂತಂದರೆ ತೆಳ್ಳಗೆ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಸೇಮ್ ಪಪ್ಪು ಸ್ಟೈಲಲ್ಲೇ ಇರುತ್ತೆ. ಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಮಸ್ಕೋಬೇಕು. ನಾನು ಆಲ್ರೆಡಿ ಬೇಳೆ ಬೇಯಿಸಿರೋದ್ರಿಂದ ಸೌಟಲ್ಲೇ ಚೆನ್ನಾಗಿ ಮಸ್ಕೋತಾ ಇದ್ದೀನಿ. ಅದು ಮಸ್ಕೊಂಡ್ರೆ ಅದು ಬೇಳೆ ಸ್ಮ್ಯಾಶ್ ಆಗುತ್ತೆ ಸೊಪ್ಪು ಜೊತೆ, ಆಗಿನ್ನ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಬೇಳೆ ಹಾಕಿ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹಾಕ್ಕೊಂಡ್ರೆ ಆಂಧ್ರ ಸ್ಟೈಲ್ ಪಪ್ಪು ರೆಸಿಪಿ ರೆಡಿ ಆಗುತ್ತೆ. ಟ್ರಸ್ಟ್ ಮೀ, ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಈ ಸೊಪ್ಪು ಸಿಕ್ಕಿದಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ಪ್ರತಿಯೊಬ್ಬರಿಗೂ ಈ ಸೊಪ್ಪು ಇಷ್ಟ ಆಯಿತು. ಆ್ಯಂಡ್ ಈ ದಾಲ್ ಕೂಡ ಇಷ್ಟ ಆಯಿತು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಾಗಿ ಗಾರ್ನಿಷ್ ಮಾಡಿದ್ರೆ ರೆಸಿಪಿ ರೆಡಿ ಆಯಿತು. ಮುದ್ದೆ, ಅನ್ನ, ಚಪಾತಿ, ದೋಸೆ ಎಲ್ಲದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಈ ವೆದರ್ಗಂತೂ ಸೂಪರ್ ಆಗಿರುತ್ತೆ. ನೀವು ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. Thank you for watching Dani Vlogs. Lots of love guys. Bye.